4 ಗಂಟೆಗೆ ತೊಳೆದ್ರಿ. ಇವಾಗ ಇನ್ನು 5 ಗಂಟೆಗೆ 10 ನಿಮಿಷ ಐತೆ. ಇಲ್ಲಿದ್ರಲ್ಲ ಲಾಸ್ಟ್ ಟೈಮೆಲ್ಲ ಸ್ವಾಮಿಗಳನ್ನ ಅವರು ಜಲ ಸಮಾಧಿ ಆಗಿದ್ದಾರೆ. ಅವರೇ ಇದು ಜಲ ಸಮಾಧಿ ಆಗಿರೋ ಜಾಗ. ಇವಾಗ ಬಿಡ್ತಾ ಇದ್ವಿ. ನೆಕ್ಸ್ಟ್ ಆಲ್ಟು ಮುಗಳಿ. 5 ಗಂಟೆ ಆಗೋಗುತ್ತೆ. ಇಲ್ಲ 5 ಗಂಟೆ ಆಗೋಯ್ತು. ಬನ್ನಿ ಹೋಗೋಣ. ನೋಡಿ ಇವಾಗ ತಾನೆ ವಿಟಮಿನ್ ಡಿ ಎಲ್ಲ ತಗೊತಾ ಇದ್ದೀವಿ. ಹಂಗೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಟಿಪ್ಟೂರ್ ಏನೋ ಹೇಳಕ್ಕೆ ಇಷ್ಟಪಡ್ತವ್ರೆ ಈ ಸಮಾಜಕ್ಕೆ. ಯೂಟ್ಯೂಬ್ ಇವರು ನಮ್ಮ ಸಬ್ಸ್ಕ್ರೈಬರು, ನಮ್ಮ ವಿಡಿಯೋ ನೋಡಿ ಬಂದವ್ರೆ ನಮ್ಮ ಜೊತೆ. ಹಾಂ, ಹೆಂಗ ಅನ್ನಿಸ್ತು? ತುಂಬ ಚೆನ್ನಾಗಿದೆ. ವಾತಾವರಣ ತುಂಬ ಚೆನ್ನಾಗಿದೆ. ಜೀವನದಲ್ಲಿ ಯಾವತ್ತಾದ್ರೂ ಒಂದು ದಿವಸ ಈ ಥರ ಬರಬೇಕು. ಎಲ್ಲ ತೀರ್ಥಯಾತ್ರೆ ಹೋಗೋದು ತುಂಬ ಒಳ್ಳೆ ಒಂದು ವಿಚಾರ. ಇವರೊಂದು ಉತ್ತಮವಾದ ವಿಚಾರ ಇಟ್ಕೊಂಡು 13 ವರ್ಷದಿಂದ ಹೋಗ್ತಾ ಇದ್ದಾರೆ. ಇದು 14 ಎಲ್ಲ ಸೈಡಾಗಿ ಹೋಗ್ಬೇಕು. ಎಲ್ಲ ಅವ್ರಿಗೆ ರಿಫ್ಲೆಕ್ಟ್ ಹಾಕಬೇಕು. ಫಸ್ಟ್ ಸೇಫ್ಟಿ ಇರಬೇಕು. ಈ ಥರ ಎಲ್ಲ ಮಾಡ್ಕೊಂಡು ಹೋದ್ರೆ ತುಂಬ ಒಳ್ಳೆಯದು. ಬನ್ನಿ, ತುಂಬ ಚೆನ್ನಾಗಿರುತ್ತೆ. ತಿಂಡಿ ಮಾಡಿಬಿಟ್ಟು ಮಾತಾಡೋಣ, ಓಕೆನಾ? ಎನರ್ಜಿ ಎಲ್ಲ ಡೌನ್ ಆಗ್ಬಿಡುತ್ತೆ. ಓಕೆ, ಇಷ್ಟೆಲ್ಲ ಇಷ್ಟಪಡ್ತೀವಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಸಿಗೋಣ ಮುಂದಿನ ಆಲ್ಟಲ್ಲಿ. మెత్తగా అయిపోయింది. ನೋಡಿ ಇವಾಗ ಟೀ ಕುಡಿಯೋಣ. 6:15 ಆಗುತ್ತೆ. ನೋಡಿ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೊಂದು ನಾನು ಅದ್ಭುತ ಕಂಡೆ. ನಮ್ಮ ಕಡೆ ಎಲ್ಲ ಯಾರಾದರೂ ಲೀಡ್ರ್ಗಳು ಬರ್ತಡೇ ಇದ್ರೆ ಏನು ಮಾಡ್ತೀವಿ, ಅವ್ರು ಫ್ಲೆಕ್ಸ್ ಹಾಕಿಸ್ತೀವಿ. 1 ವಾರ 2 ವಾರ ಆದಮೇಲೆ ಇಲ್ಲೇನು ಮಾಡೋರ ಅಂದರೆ ಪೇಂಟ್ ಹೊಡೆದು ಇಕ್ಬಿಟ್ಟವ್ರೆ. ಅದರಲ್ಲಿ ಜುಲೈ 2. ನೆಕ್ಸ್ಟ್ ವರ್ಷಕ್ಕೂ ಅಲ್ಲ, ಇನ್ನೂ 10 ವರ್ಷ ಹಿಂಗೆ ಇರುತ್ತೆ ಇದು. ಅದೇ ಬರ್ತಡೇ. ಬೇಕಿದ್ರೆ ವರ್ಷ ಬಂದು ಓದ್ಕೊಂಡು ಫೋಟೋಗೂ ತೊಗೊಬೋದು. ನೋಡೋಣ, ವಿಶ್ ಮಾಡ್ತಾ ಇದ್ದೀವಿ ಅಂತ. ಏನೇನು ತಲೆಗಳು ನೋಡಿ. ಶ್ರೀ ಎನ್ ಅಮರನಾಥ ರೆಡ್ಡಿ గారికి జన్మదిన శుభాకాంక్షలు. జూలై 2న మీ వీరాభిమానులు నరేష్ రెడ్డి యువత. ಇದು తెలుగు యువత అధ్యక్షులు. ಇದು ಇದೆ, ಯಾರು ಅವರು ಅಧ್ಯಕ್ಷರು ಇದಾರಲ್ಲ, ತುಂಡೈಕಲ್ ಸಂಘ ಅಂತವ್ರು ಇರ್ತಾರೆ. JVR. ಇದು ಮಾಮೂಲಿ, ಇದು ಬಿಸ್ನೆಸ್. ಇದು ಲೈಫ್, ಇದು ಡೈಲಿ ಯೂಸ್ ಆಗುತ್ತೆ. ಅದು ಜುಲೈ 2 ಮಾತ್ರ. ವರ್ಷ ಜುಲೈ 2ಕ್ಕೆ ಯೂಸ್ ಆಗೋದು ಇದು ಕೇಸು. ಅದೇ ಟಿಫನ್ ಮಾಡೋಕೆ ಬಂದರೆ ಗಾಡಿನೂ ಬಂತು. ಇಲ್ಲಿ ಟಿಫನ್ ತಂದು ಕೊಡ್ತಾರೆ. ಟಿಫನ್ ತಿನ್ನೋಣ, ನಾವು ಕರೆಕ್ಟಾಗಿ ಕೂತ್ಕೊಳೋಣ ಇದ್ರ ಮೇಲೆ. ಅಮ್ಮ ಬರಲೇ ನೋಡಿ. ಇವಾಗ ನಾವು ಅಲ್ಲಿ ಊಟ ಟಿಫಿನ್ ತಿಂಡಿ ಮಾಡಿಕೊಂಡು ಹಂಗೆ ಸ್ವಲ್ಪ ಮುಂದೆ ಹೋಗ್ತಾ ಇದ್ವಿ. ಇದೇ ಪಲಮ್ನೇರು ಮೇಯ್ನು ಜಂಕ್ಷನ್ನು. ಪಲಮ್ನೇರು MBT ರೋಡ್ ಅಂತ ಅಲ್ಲಿದೆ. ಇವಾಗ ಇದೀನಿ ನೋಡಿ ಜಂಕ್ಷನ್ನು, ಬಸ್ಗಳು, ಜನ ಎಲ್ಲ ಇದ್ದಾರೆ.
ಬನ್ನಿ ಇವಾಗ ಹೋಗೋಣ ಮುಂದೆ. ಇವಾಗ ಇಲ್ಲಿಂದ ನಾನು ಜಾಸ್ತಿ ಏನಕ್ಕೆ ವ್ಲಾಗ್ ಮಾಡ್ತಾಯಿಲ್ಲ ಅಂದರೆ ಕೈ ನೋವ್ತಾ ಇತ್ತು. ಲೆಫ್ಟ್ ಹ್ಯಾಂಡಲ್ಲೇ ವೀಡಿಯೋ ಮಾಡ್ತೀನಿ, ಶೇಕ್ ಆಗ್ತಾ ಇರುತ್ತೆ, ಅದಕ್ಕೆ ವ್ಲಾಗ್ ಮಾಡಲ್ಲ. ಸ್ವಲ್ಪ ಹೈಲೈಟ್ಸ್ ಮಾತ್ರ ಇಕ್ತೀನಿ. ನಿಮಗೆ ಕರೆಕ್ಟಾಗಿ ಅರ್ಥ ಆಗಿಲ್ಲ ಅಂದರೆ ನಂದು ಅಲ್ಲೇ 2 ವರ್ಷದ್ದು ತಿರುಪತಿ ಪಾದಯಾತ್ರೆ ವೀಡಿಯೋಗಳೆಲ್ಲ ಮಾಡಿದ್ದೀನಿ. ನನ್ನ ಚಾನಲ್ ಚೆಕ್ ಮಾಡಿ, ಪ್ಲೇಲಿಸ್ಟ್ ಇರುತ್ತೆ. ಆ ಪ್ಲೇಲಿಸ್ಟ್ನ ಓಪನ್ ಮಾಡಿ ನೋಡ್ಕೊಳ್ಳಿ. ಆವಾಗ ಈ ಜಾಗ ಎಲ್ಲ ನೀಟಾಗಿ ನೋಡ್ಸಿದ್ದೀನಿ. ಎಷ್ಟು ಟೈಮಲ್ಲಿ ಎಷ್ಟು ಕಿಲೋಮೀಟ್ರ್ ನಡೆದ್ರಿ, ಎಲ್ಲೆಲ್ಲ ಆಲ್ಟ್ ಆಗಿದ್ರಿ ಅನ್ನೋದೆಲ್ಲ. ಸರಿ ಬನ್ನಿ ಹೋಗೋಣ ಮುಂದೆ. ಟ್ರಾಫಿಕ್ ಜಾಸ್ತಿ ಇದೆ ನೋಡಿ. ನಾವು ಎಲ್ಲ ನಡ್ಕೊಂಡು ಹೋಗ್ತಾಯಿದ್ರೆ ಇವರಿಷ್ಟು ಜನ ಗಾಡೀಲಿ ಹೋಗ್ತವ್ರೆ. ನ್ಯಾಯವೇ, ಧರ್ಮವೇ, ಏನು ಮಾಡೋಣ? ನಮ್ಮ ಚಾರ್ಲಿ ನೋಡಿ ನಡ್ಕೊಂಬರ್ತೀನಿ ಅಂದ್ಬಿಟ್ಟು ಇಲ್ಲಿ ಕೂತ್ಕೊಂಡವ್ರು ಗಾಡಿನಲ್ಲಿ. ಏನು ಮಾಡೋದು ಹೇಳಿ ಚಾರ್ಲಿ ಅವರೇ? ಹೇಳಿ, ಹಿಂಗಾದರೆ ಹೆಂಗೆ? ಹಾಂ, ಓಕೆ ಬನ್ನಿ. ಭಯ ಆಗುತ್ತೆ, ಅದಕ್ಕೆ ಸೈಲೆಂಟ್ ಆಗಿದೆ. ಇನ್ಮೇಲೆ ಗುರ್ರ ಅದು ನೋಡಿ ಎಲ್ಲ ರೌಂಡ್ ಅಪ್ ಮಾಡ್ತಾ ಇದೆ. ರೌಂಡ್ ಅಪ್ ಮಾಡ್ತಾ ಇದ್ದೀವಿ ನಾವು ನೋಡಿ. ಇವಾಗ ಘಾಟ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಮುಗ್ಲಿ ಘಾಟ್ ರೋಡ್ ಇದು. ಲಾರಿಗಳೆಲ್ಲ ನಿಧಾನವಾಗಿ ಹೋಗ್ತಾ ಇದೆ. ಅವ್ರು 4 ಜನ ಮುಂದೆ ಹೋಗ್ತವ್ರೆ. ನಾನಿಲ್ಲಿ ಸೆಂಟ್ರಲ್ ಹೋಗ್ತಾ ಇದ್ದೀನಿ. ನನ್ನ ಹಿಂದೆ ನಮ್ಮ ಟಿಪ್ಟೂರ್ ದೇವರಾಜ್ ಅವರು ಬರ್ತಾ ಇದ್ದಾರೆ. ಒಂದು ಸ್ವಲ್ಪ ಹೊತ್ತಿಗೆ ಮುಗ್ಲಿ ಆಲ್ಟಿಗೆ ಹೋಗಿ ರೀಚ್ ಆಗಿಬಿಡ್ತೀವಿ. ಓ ಏನು ಗುರು, ಬಟರ್ಫ್ಲೈಗಳೆಲ್ಲ ಹೋಗ್ತಾ ಇದೆ. 1 ಲಕ್ಷ ಬಟರ್ಫ್ಲೈಗಳಿದೆ ಇಲ್ಲಿ ಅಲ್ಲ? 1 ಲಕ್ಷ ಇರುತ್ತೆ. ಕಾಣಿಸ್ತಾ ಇದೆಯಾ ನಿಮಗೆ? ಬ್ಲ್ಯಾಕ್ ಕಲರು ಎಲ್ಲ ಬಟರ್ಫ್ಲೈಗಳು ಹೋಗ್ತಾ ಇದೆ. ಏನೋ ಮೋಸ್ಟ್ಲಿ ಏನೋ ಪ್ರಕೃತಿನಲ್ಲಿ ಚೇಂಜಸ್ ಕಾಣಿಸ್ತಾ ಇರ್ಬೋದು. ಎಷ್ಟು ಬಟರ್ಫ್ಲೈ ಗುರು, ಯಪ್ಪ! ಬೆಂಗಳೂರಲ್ಲಿ ಒಂದಕ್ಕೆ ಸಿಗೋದು ಕಷ್ಟ. ಇಲ್ಲ ಏನೋ ಬಿಸಾಡಿತಾ ಇದೆ ಅದಕ್ಕೆ. ಕೇರಳನಲ್ಲಿ ಆನೆಗಳು ಓಡೋದಾಗ ಎಲ್ಲ ಓಡಾಡ್ತಾವ ನೋಡು. ಫಸ್ಟ್ ನಾವು ಓಡಾಗೋಣ ಯಾರು ಗೊತ್ತು ನೋಡಿ. ನಮ್ಮ ಪ್ರಶಾಂತ್ ಬಾಯ್ ಅವರು ಕೊನೆಗೂ ಕೂತ್ಕೊಂಡ್ಬಿಟ್ರು, ಮನೆ ಸಿಕ್ತು ಅಂತ. ಅಲ್ಲೇನು ಅಲ್ಲಿ ಹೋಗಿ ಮೇಲೆ ಕೂತ್ಕೊಳೋದಲ್ಲ. ಹಾಂ, ಇರ್ಬೋದು ನೋಡಿ. ಕೊನೆಗೂ ನಾನು ಮುಗ್ಲಿ ಆಲ್ಟ್ ಹತ್ರ ಬಂದುಬಿಟ್ಟೆ. ನನ್ನ ಜೊತೆ ಬರ್ತಾ ಇರೋರು ಕೋಕಾ-ಕೋಲಾ ಫ್ಯಾಕ್ಟ್ರಿ ಹತ್ರ, ಕೋಕಾ-ಕೋಲಾ ಅಲ್ಲ, ಕೂಲ್ ಡ್ರಿಂಕ್ಸ್ ಫ್ಯಾಕ್ಟ್ರಿ ಹತ್ರ ಕೂತ್ಕೊಂಡ್ಬಿಟ್ರು. ನಾನು ಬರ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಎಲ್ಲ ನೋಡ್ಸಿದ್ನಲ್ಲ, ಅದೇ ಆಲ್ಟ ಈ ಸತಿ. ಇಲ್ಲಿ ಚಕ್ಲಿ ಫೇಮಸ್ಸು ನೋಡಿ. ನಮ್ಮ ಗಾಡಿಯಲ್ಲಿ ನಿಂತಿದೆ. ಮಳೆ ಬೇರೆ ಬರೋ ಥರ ಇದೆ, ಅದಕ್ಕೆ ನಾನು ಬಂದುಬಿಟ್ಟೆ. ಯಾವಾಗ ಮಳೆ ಬರುತ್ತೋ ಹೇಳೋಕ್ಕಾಗಲ್ಲ. ನಮ್ಮ ಗಾಡಿ ಇಲ್ಲಿ ನಿಂತಿದೆ. ನಮ್ಮ ಬಾಡಿ ಇಲ್ಲಿ ಬರ್ತಿದೆ. ಹೋಣ. ಅಯ್ಯಪ್ಪು, ಊಟ ಆಯ್ತಾ? ಹಾಂ, ಇದು ಯಾರು ಬರ? ಇನ್ನೊಂದು ಗಾಡಿ ನಿಲ್ಸರ.
ನೋಡಿ ಇಲ್ಲಿ ನಾನು ಮಲ್ಕೊತೀನಿ. ಇದು ನನ್ನ ಜಾಗ, ನಾನು ಆಕ್ಯುಪೈ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಅವ್ರು ಮಲ್ಕೊಳ್ಳೋ ಜಾಗ. ಫ್ಯಾನ್ಗಳಿಗೆಲ್ಲ ಹಾರಾಕ್ಬಿಟ್ಟಿದ್ದಾರೆ ಟವಲ್ಗಳು. ದರ್ಶನ್ ಬಿಜೆಪಿ ಡಿಸ್ಟ್ರಾಕ್ಟ್ ಮಾಡಬೇಕು ಅದಲ್ಲ. ಹೌದೌದು ನಿಜ. ಪ್ಲಸ್ ಪ್ಲಸ್ ಜೀಸಸ್ ಜೀಸಸ್ ಕಡುಪು 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 ಆಂಕಲ್ ಆಂಕಲ್ ಅದು ಆಂಕಲ್ ಯಮಕ